ದರ್ಶನ್ ಯಾವಾಗಲೂ ತನ್ನ ಅಭಿಮಾನಿಗಳಿಗೆ ಹೇಳ್ತಾ ಇದ್ರು, ನೀವೇ ನನ್ನ ಸೆಲೆಬ್ರಿಟಿಗಳು ಅಂತ ಹೇಳಿ. ಆ ಸೆಲೆಬ್ರಿಟಿಗಳಿಂದ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ ಡೆವಿಲ್ ಮೂವಿಗೆ. ರಾಜ್ಯಾದ್ಯಂತ ತೆರೆಗೆ ಅಪ್ಪಳಿಸಿದೆ ಡೆವಿಲ್ ಸಿನಿಮಾ. ಭರ್ಜರಿ ಶೋಗಳನ್ನ ಕಾಣ್ತಾ ಇದೆ ಡೆವಿಲ್ ಸಿನಿಮಾ. ಡೆವಿಲ್ ಫಿಲ್ಮ್ಗೆ ಅಭಿಮಾನಿಗಳಿಂದ ಫುಲ್ ಮಾರ್ಕ್ಸ್ ಸಿಕ್ಕಿಬಿಟ್ಟಿದೆ ಅಂತೆ. 300ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಡೆವಿಲ್ ರಿಲೀಸ್ ಆಗಿದೆ. ದರ್ಶನ್ ಅನುಪಸ್ಥಿತಿಯಲ್ಲಿ ಡೆವಿಲ್ ಫಿಲ್ಮ್ ಬಿಡುಗಡೆಯಾಗಿದೆ. ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ಶೋ ಹೌಸ್ಫುಲ್ ಆಗಿದೆ. ರಾಜ್ಯಾದ್ಯಂತ ಬಹುಶಃ ಟಿಕೆಟೇ ಸಿಗ್ತಾ ಇಲ್ಲ ಹೆಚ್ಚಿನವ್ರಿಗೆ. ಆ ರೀತಿಯಲ್ಲಿ ಡೆವಿಲ್ ಚಿತ್ರ ಓಡ್ತಾ ಇರುವಂಥದ್ದು. ಎಲ್ಲ ಥಿಯೇಟರ್ಗಳಲ್ಲಿ ಕೂಡ ದೊಡ್ಡ ದೊಡ್ಡ ಬಂಟಿಂಗ್ಸ್ ಕಟಿಂಗ್ಸ್ಗಳನ್ನು ಹಾಕಿ ನಾವು ನಿಮಗೆ ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಆದರೆ ಇದ್ಯಾವುದನ್ನು ನೋಡೋದಕ್ಕೆ ದರ್ಶನ್ ಇವತ್ತು ಹೊರಗಡೆ ಇಲ್ಲ, ಬದಲಿಗೆ ಜೈಲಲ್ಲಿದ್ದಾರೆ. ಒಂದು ಕಡೆಯಲ್ಲಿ ಮಾಹಿತಿಗಳು ಬರ್ತಾ ಇದೆ, ದರ್ಶನ್ ಕೂಡ ಭಾವುಕರಾಗಿದ್ದಾರಂತೆ. ಇದನ್ನೆಲ್ಲ ಈ ವಿಚಾರಗಳನ್ನೆಲ್ಲ ಕೇಳಿಕೊಂಡು ಅಂತೂ ಏನು ಸುಮಾರು 1.5 ವರ್ಷಗಳಿಂದ 1.5-2 ವರ್ಷದಿಂದ ನಿರಂತರವಾಗಿ ಈ ವಿಚಾರಗಳು ಓಡಾಡ್ತಾ ಇತ್ತಲ್ಲ, ಅಂತೂ ಇಂತೂ ಆ ಅಭಿಮಾನಿಗಳಿಗೆ ಒಂಚೂರು ನಿರಾಸವಾಗಿದೆ. ತಮ್ಮ ನೆಚ್ಚಿನ ನಟನ ಚಿತ್ರ ಅಂತೂ ಇಂತೂ ಬಿಡುಗಡೆ ಆಯಿತು ಅಂತ ಹೇಳಿ ಅದ್ಧೂರಿಯ ಸೆಲೆಬ್ರೇಷನ್ಗಳನ್ನ ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳ್ದಂಗೆ ದರ್ಶನ್ಗಿರುವಂಥದ್ದು ಕಲ್ಟ್ ಫ್ಯಾನ್ ಗ್ರೂಪ್. ಆ ಫ್ಯಾನ್ ಗ್ರೂಪ್ ನೋಡಿ, ನಾವು ನಿಮಗೆ ವಿಜುವಲ್ಗಳು ತೋರಿಸ್ತಾ ಇದ್ದೀವಿ. ದೊಡ್ಡ ದೊಡ್ಡ ಪಟಾಕಿಗಳನ್ನು ತಂದು, ನಗಾರಿಗಳನ್ನು ಬಾರಿಸ್ತಾ, ಬ್ಯಾಂಡ್ಗಳನ್ನು ಬಾರಿಸ್ತಾ ಇವರೆಲ್ಲರೂ ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಬಾಡೂಟದ ಏರ್ಪಾಡು ಮಾಡಿದ್ದಾರೆ. ಇನ್ನು ಕೆಲವು ಕಡೆಗಳಲ್ಲಿ ಪಟಾಕಿ ಸಿಡಿಮುದ್ದು ಪ್ರದರ್ಶನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ದರ್ಶನ್ ಫ್ಯಾನ್ಸ್ ಹಬ್ಬ ಮಾಡ್ತಾ ಇದ್ದಾರೆ ಎಲ್ಲ ಕಡೆಗಳಲ್ಲೂ ಕೂಡ. 300ಕ್ಕೂ ಹೆಚ್ಚು ಥಿಯೇಟರ್ಗಳು, ಅದರ ಜೊತೆಯಲ್ಲೇ ಮಲ್ಟಿಪ್ಲೆಕ್ಸ್ಗಳನ್ನು ಸೇರಿಸ್ಕೊಂಡ್ರೆ 500 ದಾಟುತ್ತೆ. ಅವಿಷ್ಟು ಥಿಯೇಟರ್ಗಳಲ್ಲೂ ಕೂಡ ಹೆವಿ ಸೆಲೆಬ್ರೇಷನ್ ಆಗ್ತಾ ಇದೆ. ಕೆಲವು ಕಡೆಗಳಲ್ಲಂತೂ ಅಭಿಮಾನಿಗಳು ಭಾವುಕರಾಗ್ತಾ ಇದ್ದಾರೆ. ಮೂವಿ ನೋಡ್ಕೊಂಡು ಭಾವುಕರಾಗ್ತಾ ಇದ್ದಾರೆ. ಅಯ್ಯೋ ಹೊರಗಿರಬೇಕಾಗಿತ್ತಲ್ಲ ಅಂತ ಹೇಳಿ. ನಾವೇ ಪೇಂಟಿಂಗ್ ಮಾಡಿರೋದು. ನಮಗೆ 15 ಡೇಸ್ ಆಯಿತು. ಡಿ ಬಾಸ್ ಮೂವಿಗೋಸ್ಕರ ಅಂತಲೇ, ಡೆವಿಲ್ಗೋಸ್ಕರನೇ ಈ ಮೂವಿ ಡ್ರಾ ಮಾಡಿರೋದು. ಇನ್ನೂ ಸಕ್ಕತ್ತಾಗಿ ಮಾಡ್ತಾ ಇದೆ. ನಮ್ಮ ಬಾಸು ಇಲ್ಲ, ಸ್ವಲ್ಪ ಬೇಜಾರಾಗಿದೆ. ಆದ್ರೂ ಹಬ್ಬ ಏನು ಜಾತ್ರೆ ನಾವು ಮಾಡ್ತಾ ಇದ್ವಿ. ಡೆವಿಲ್ಲು ಇನ್ನೂ ಚೆನ್ನಾಗಿ ಸೆಲೆಬ್ರೇಷನ್ ಜಾಸ್ತಿ ಇದೆ. 100 ಡೇಸ್ ಅಂದರೆ ಪಕ್ಕಾ ಓಡುತ್ತೆ. ಈ ಮೂವಿ ಮಾತ್ರ ಸಕ್ಕತ್ತಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಆಗುತ್ತೆ. ಇವಾಗ ಈ ಕಡೆ ಹೋದರೆ ಮಾಸ್ ಕ್ಯಾಂಡಿಡೇಟ್ಗೂ ಟಾರ್ಗೆಟ್ ಆಗುತ್ತೆ. ಮೂವಿ ಮಾತ್ರ ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆ ಮೂವಿ ಸರ್. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ. ದರ್ಶನ್ ಸರ್ ಅವ್ರ ಸಿನಿಮಾ, ನಮ್ಮ ಡಿ ಬಾಸ್ ಅವ್ರ ಸಿನಿಮಾ ಅಂದರೆ ನಮಗೊಂಥರ ಕ್ರೇಜು, ಆ ಒಂದು ಗತ್ತು, ಆ ಒಂದು ಕದರು ಸ್ವಲ್ಪ ಜಾಸ್ತಿನೇ ಇದೆ ನಮ್ಮಲ್ಲ ಅಭಿಮಾನಿಗಳಿಗೆ. ಎಲ್ಲ ನೋಡ್ತಾ ಇರ್ಬೋದು ನೀವು, ತುಂಬ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಥಿಯೇಟ್ರಿಗೆ ಯಾರು ಬರ್ತಾರೆ 101% ಎಂಟರ್ಟೈನ್ಮೆಂಟ್ ಗ್ಯಾರಂಟಿ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ದರ್ಶನ್ ಸರ್ ಅವ್ರ ಮೇಲೆ, ಡೆವಿಲ್ ತಂಡದ ಮೇಲೆ ಯಾವತ್ತೂ ಹೀಗೆ. ಜೈ ಡಿ ಬಾಸ್. ಥ್ಯಾಂಕ್ ಯು. ಖಂಡಿತ. ನಾ ಕಾಣಲೋಕವನ್ನು ಕಾಣೋರು ಯಾರು, ಹೇಳುವೆಯ ನೀ ಓ ಇಬ್ಬನೇ, ಮೆಲ್ಲಗೆ ಹೇಳು ಓ ಮಲ್ಲಿಗೆ, ನಂದ ಕಾಣೋ ಭೂಮಿ ತಾಯಿ, ನಿನ್ನ ನೋಡಲು ನನಗೆ ಇನ್ನೊಂದು ಜನ್ಮವೂ ಬೇಕು, ಬಾನಾಡಿಯ ಹಾಗೆ ನಾ ಹಾಡಿ ಬದುಕಿರಲು ಬೇಕು. ಥ್ಯಾಂಕ್ ಯು. ಬಾಕ್ಸ್ ಆಫೀಸ್ ಸುಲ್ತಾನ್ ಡಿ ಬಾಸ್ ಅವರಿಗಾಗಿ ಒಂದು ಸೂಪರ್ ಡೂಪರ್ ಹಿಟ್ ಸಾಂಗ್ನ ರೆಡಿ ಮಾಡಿದ್ದೀನಿ. ಕರ್ನಾಟಕದ ಜನ ಕೇಳಿ
ಎಂಜಾಯ್ ಮಾಡಿ. 6 ಅಡಿ ಕಟ್ಔಟ್ನ ಬಾಸು ಬೆಚ್ಚಿ ಬೀಳ್ಸುತ್ತೆ ನಿಮ್ಮ ಬಾಡಿ ಮಾಸು. 6 ಅಡಿ ಕಟ್ಔಟ್ನ ಬಾಸು ಬೆಚ್ಚಿ ಬೀಳ್ಸುತ್ತೆ ನಿಮ್ಮ ಬಾಡಿ ಮಾಸು. ಪ್ರಾಣಿ ಪಕ್ಷಿ ಪ್ರಿಯ ನಮ್ಮ ಡಿ ಬಾಸು, ಅಭಿಮಾನಿಗಳೇ ಅವರ ಸೆಲೆಬ್ರಿಟೀಸು. ಆಕ್ಟಿಂಗ್ನಲ್ಲಿ ಟ್ಯಾಲೆಂಟು, ಫೈಟಿಂಗ್ನಲ್ಲಿ ವೈಲೆಂಟು, ನಮಗೆಲ್ಲ ಅಚ್ಚುಮೆಚ್ಚು ದಚ್ಚು. ಆಕ್ಟಿಂಗ್ನಲ್ಲಿ ಟ್ಯಾಲೆಂಟು, ಫೈಟಿಂಗ್ನಲ್ಲಿ ವೈಲೆಂಟು, ನಮಗೆಲ್ಲ ಅಚ್ಚುಮೆಚ್ಚು ದಚ್ಚು. 6 ಅಡಿ ಕಟ್ಔಟ್ನ ಬಾಸು ಬೆಚ್ಚಿ ಬೀಳ್ಸುತ್ತೆ ನಿಮ್ಮ ಬಾಡಿ ಮಾಸು. ತೂಗು ದೀಪ ವಂಶದ ಒಡೆಯ, ಕನ್ನಡಿಗರ ಮನಗೆದ್ದ ಕರಿಯ. ತೂಗು ದೀಪ ವಂಶದ ಒಡೆಯ, ಕನ್ನಡಿಗರ ಮನಗೆದ್ದ ಕರಿಯ. ಸ್ಯಾಂಡಲ್ವುಡ್ನ ಸಾರಥಿ, ಸೆಲೆಬ್ರಿಟಿಗಳು ಬೆಳಗುತ್ತಾರೆ ಆರತಿ. ಎಲ್ಲೆಲ್ಲೂ ಬಾಸು ಬಾಸು ಡಿ ಬಾಸು. ಹೇ 6 ಅಡಿ ಕಟ್ಔಟ್ನ ಬಾಸು ಬೆಚ್ಚಿ ಬೀಳ್ಸುತ್ತೆ ನಿಮ್ಮ ಬಾಡಿ ಮಾಸು. ಪ್ರಾಣಿ ಪಕ್ಷಿ ಪ್ರಿಯ ನಮ್ಮ ಡಿ ಬಾಸು, ಅಭಿಮಾನಿಗಳೇ ಇವರ ಸೆಲೆಬ್ರಿಟೀಸು. ಆಕ್ಟಿಂಗ್ನಲ್ಲಿ ಟ್ಯಾಲೆಂಟು, ಫೈಟಿಂಗ್ನಲ್ಲಿ ವೈಲೆಂಟು, ನಮಗೆಲ್ಲ ಅಚ್ಚುಮೆಚ್ಚು ದಚ್ಚು. ಆಕ್ಟಿಂಗ್ನಲ್ಲಿ ಟ್ಯಾಲೆಂಟು, ಫೈಟಿಂಗ್ನಲ್ಲಿ ವೈಲೆಂಟು, ನಮಗೆಲ್ಲ ಅಚ್ಚುಮೆಚ್ಚು ದಚ್ಚು. ಜೈ ಡಿ ಬಾಸ್. ಬಾಕ್ಸ್ ಆಫೀಸ್ ಸುಲ್ತಾನ್. ಹಬ್ಬ ಅಲ್ಲ, ಇದು ಊರಬ್ಬ. ಯಾಕೆ ಅಂತ ಕೇಳ್ರಿ, ಇದು ಡಿ ಬಾಸ್ ಗೊತ್ತು. ಕನ್ನಡಕ್ಕಾಗಿ ಕನ್ನಡಕ್ಕೋಸ್ಕರ ಬದುಕಿರೋ ನಟ ಡಿ ಬಾಸ್. ತೂಗುದೀಪ್ ಶ್ರೀನಿವಾಸ್ ಅವ್ರು ಬಿಟ್ಟರೆ ಹೋಗಿ ಬೇರೆ ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡೋದಲ್ಲ ದೊಡ್ಡ ವಿಷಯ. ಕನ್ನಡಕ್ಕಾಗಿ ಕನ್ನಡಕ್ಕೋಸ್ಕರ ಬದುಕಬೇಕು. ಡಬಲ್ ರೋಲ್ ಮಾಡೋರು ನಮ್ಮ ಬಾಸು. ನಮ್ಮ ಹತ್ರ ಬೇಡ, ನಾವು ಸಾಚ ಅಂತ ಯಾರು ಹೇಳಿದ್ದು? ಜೈ ಡಿ ಬಾಸ್. ಸಾಯೋರ್ಗೆ ಹೇಳೋದೊಂದೇ ಜೈ ಡಿ ಬಾಸ್. ಹತ್ರ ಆತ್ಮ ಕೂಡ ಹೇಳ್ಬೇಕು ಜೈ ಡಿ ಬಾಸ್. ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಫ್ಯಾನ್ಸ್ ಜೊತೆ ಸಿನಿಮಾ ವೀಕ್ಷಿಸಿದ ದರ್ಶನ್ ಫ್ಯಾಮಿಲಿ. ಪತ್ನಿ ವಿಜಯಲಕ್ಷ್ಮಿ, ವಿನೀಶ್ ದಿನಕರ್, ಧನ್ವೀರ್ ಸಾಥ್ ಕೊಟ್ಟಿದ್ದಾರೆ. ದರ್ಶನ್ ಕಟೌಟ್ಗೆ ಸೆಲೆಬ್ರಿಟಿಗಳಿಂದ ಹಾಲಿನ ಅಭಿಷೇಕವನ್ನು ಮಾಡಲಾಗ್ತಾ ಇದೆ. ದರ್ಶನ್ ಕಟೌಟ್, ಬ್ಯಾನರ್, ಬಂಟಿಂಗ್ಸ್ ಹಾಕಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಥಿಯೇಟರ್ ಮುಂದೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ. ತಮಟೆಗಳನ್ನು ಬಾರಿಸಲಾಗ್ತಾ ಇದೆ. ದಾವಣಗೆರೆ, ಎಸ್ಪೆಷಲಿ ದಾವಣಗೆರೆ, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಎಲ್ಲ ಕಡೆಗಳು, ಧಾರವಾಡ, ಬೆಳಗಾವಿ, ತುಮಕೂರು, ಮಂಡ್ಯ, ಕರಾವಳಿ ಒಂದನ್ನು ಬಿಟ್ಟು ಬಹುಶಃ ಬೇರೆ ಎಲ್ಲ ಕಡೆಗಳಲ್ಲಿ ರಾಜ್ಯಾದ್ಯಂತ ದರ್ಶನ್ ಸೆಲೆಬ್ರಿಟಿಗಳಿಂದ ಸೆಲೆಬ್ರೇಷನ್ ಮಾಡಲಾಗ್ತಾ ಇದೆ. ನೋಡಿ, ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ. ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು. ಇನ್ನೊಂದು ಕಡೆಯಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಮೂವಿ ನೋಡಕ್ಕೆ ಬಂದಿದ್ದಾರೆ. ವಿಜಯಲಕ್ಷ್ಮಿ ಮತ್ತು ಧನ್ವೀರ್, ಅವರ ಪುತ್ರ ವಿನೀಶ್, ಇವರೆಲ್ಲರೂ ಕೂಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ ಸಿನಿಮಾವನ್ನು ನೋಡ್ತಾ ಇದ್ದಾರೆ. ಇನ್ನು ದಿನಕರ್ ತೂಗುದೀಪ್ ಜೊತೆಯಲ್ಲಿ, ದಿನಕರ್ ತೂಗುದೀಪ್ ಅವರು ತಮ್ಮ ದಿನಕರ್ ತೂಗುದೀಪ್ ಜೊತೆ ನಮ್ಮ ಪ್ರತಿನಿಧಿ ರೋಜಾ ಚಿಟ್ಚಾಟ್ ಮಾಡಿದ್ದಾರೆ. ನೋಡೋಣ ಏನೇನು ಮಾತಾಡಿದ್ದಾರೆ. ನನ್ನ ಜೊತೆಗಿದ್ದಾರೆ. ಸೊ ರಾಯಲ್ ಸಿನಿಮಾದ ಮುಖಾಂತರ ಅವ್ರು ಎಷ್ಟು ಅಬ್ಬರ ಇತ್ತು, ಇವತ್ತು ಕೂಡ ಅಷ್ಟೇ ಖುಷಿಯಾಗಿದ್ದಾರೆ. ಸೊ ಏನು ಹೇಳ್ತಾರೆ ಮಾತನಾಡ್ಸ್ತಾ ಹೋಗೋಣ. ಸರ್, ನೀವು ರಾಯಲ್ ಸಿನಿಮಾದಲ್ಲಿ ನಾನು ಲಾಸ್ಟ್ ನಿಮ್ಮನ್ನ ಭೇಟಿ ಮಾಡಿದ್ದು. ಸೊ ಅವತ್ತು ನೀವು ಎಷ್ಟು ಕಾನ್ಫಿಡೆಂಟ್ ಆಗಿದ್ರಿ, ಎಷ್ಟು ಖುಷಿಯಿಂದ ನೀವು ನಿಮ್ಮ ಸಿನಿಮಾ ಅಂತ ಬಂದಿದ್ರಿ. ಇಲ್ಲೂ ಕೂಡ ನಿಮ್ಮ ಸಿನಿಮಾ ಅಂತಾನೆ ಬಂದು ಅಷ್ಟು ಖುಷಿ ನಿಮ್ಮ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಸೊ ಏನು ಹೇಳ್ತೀರಾ? ಏನಿಲ್ಲ, ನಾನು ಬರೀ ಅದೇ ಸೆಲೆಬ್ರಿಟಿಗಳು ಸೆಲೆಬ್ರೇಟ್ ಮಾಡ್ತಾ ಇರೋದು ನೋಡಿ ಖುಷಿಗೆ ಬಂದಿರೋದು. ಹೆಂಗಿರುತ್ತೆ, ಅವ್ರು ಏನು ಎಂಜಾಯ್ ಮಾಡ್ತಿದ್ದಾರೆ ಸಿನಿಮಾನ ಅಂತ. ಎಲ್ಲರೂ ತುಂಬ ಚೆನ್ನಾಗಿದೆ ಸಿನಿಮಾ ಅಂತೆಲ್ಲ ಹೇಳಿದ್ರು. ಸೊ ಎಷ್ಟು ಚೆನ್ನಾಗಿದೆ ಅಂತ ನೋಡೋಣ ಅಂತಲೇ ಸಿನಿಮಾ ನೋಡೋಕೆ ಬಂದಿರೋದು. ಇನ್ನು ಡೆವಿಲ್ ಅಂತ ಅಂದ ತಕ್ಷಣ ಇದನ್ನ ದರ್ಶನ್ ಅವ್ರು ಪ್ರಚಾರ ಮಾಡೋಕಿನ, ವಿಜಯಲಕ್ಷ್ಮಿ ಅವ್ರು ಪ್ರಚಾರ ಮಾಡೋಕಿನ, ನೀವು ಪ್ರಚಾರ ಮಾಡೋಕಿನ ದರ್ಶನ್ ಅವರ ಸೆಲೆಬ್ರಿಟೀಸ್ ಸಿಕ್ಕಾಪಟ್ಟೆ ಪ್ರಚಾರ ಮಾಡಿಬಿಟ್ಟಿದ್ದಾರೆ. ಆ ಕಾನ್ಫಿಡೆನ್ಸ್ ಎಲ್ರಿಗೂ ಇದೆ. ಸೊ ಅವರ ಆ ಪ್ರೀತಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅಲ್ಲ, ದರ್ಶನ್ ಅವ್ರು ಸೆಲೆಬ್ರಿಟೀಸ್ ಇದ್ದಾರೆ, ದರ್ಶನ್ ಜೊತೆಲಿ ಅಂದರೆ ಇನ್ನು ಯಾರು ಬೇಕಾಗಿಲ್ಲ. ಅವ್ರು ಸಾಕು ಅವ್ರನ್ನ ಎತ್ಕೊಂಡು ಹೋಗೋಕ್ಕೆ. ಈಗ ಎತ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು, ಎತ್ಕೊಂಡು ಹೋಗ್ತಿದ್ದಾರೆ, ಮುಂದಕ್ಕೂ ಎತ್ಕೊಂಡು ಹೋಗ್ತಾರೆ. ನೀವಿನ್ನ ಸಿನಿಮಾ ನೋಡಿಲ್ಲ. ಬಿಫೋರ್ ದಟ್ ನೀವು ಇಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ. ಸೊ ದರ್ಶನ್ ಮೇಲೆ ಇರುವಂತಹ ಹೋಪ್ಸ್ ಆಗಿರ್ಬೋದು, ಸಿನಿಮಾದ ಮೇಲೆ ಇರುವಂತಹ ಕಾನ್ಫಿಡೆನ್ಸ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಫ್ಯಾನ್ಸ್ಗಳಿಗೂ ಕೂಡ. ಸೊ ನೀವು ಈ ಸಿನಿಮಾದ ಮುಖಾಂತರ ಏನು ಮೆಸೇಜ್ ಕೊಡ್ಬೋದು ನೀವು ಭಾವಿಸ್ತೀರಾ? ಬಿಕಾಸ್ ದರ್ಶನ್ ಅವರ ಪ್ರತಿ ಸಿನಿಮಾದಲ್ಲೂ ಕೂಡ ಅಟ್ ದ ಎಂಡಲ್ಲಿ ಒಂದು ರೈತರ ಪರವಾಗಿ ಒಂದು ಮೆಸೇಜ್ ಇರುತ್ತೆ, ಇಲ್ಲ ಪಾಲಿಟಿಕ್ಸ್ ಪರವಾಗಿ ಒಂದು ಮೆಸೇಜ್ ಬರುತ್ತೆ, ಏನೋ ಒಂದು ಒಳ್ಳೆ ಸಂದೇಶನ ರವಾನೆ ಮಾಡ್ತಾರೆ. ಸೊ ಇದರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬಹುದು? ಎನಿ ಗೆಸಸ್? ದರ್ಶನ್ನು ಏನೋ ಒಂದು ಮೆಸೇಜ್ ಕೊಡಬೇಕು ಅಂತ ಯಾವತ್ತೂ ಸಿನಿಮಾ ಮಾಡಲ್ಲ. ಅವನು ಅವ್ನು ಸೆಲೆಬ್ರಿಟೀಸ್ನ ಎಂಜಾಯ್ ಮಾಡಿಸ್ಬೇಕು ಅಂತಲೇ ಸಿನಿಮಾ ಮಾಡೋದು. ಸೊ ಈಗ ಅವ್ರು ಸೆಲೆಬ್ರಿಟೀಸ್ ಎಂಜಾಯ್ ಮಾಡ್ತಾರೆ,
ಅದು ಸಾಕು ದರ್ಶನ್ಗೆ. ಇನ್ನು ಒಂದಷ್ಟು ಪರಿಸ್ಥಿತಿಗಳು, ಕಠಿಣ ಪರಿಸ್ಥಿತಿಗಳು, ಸಾಕಷ್ಟು ತೊಂದರೆ ಆಯಿತು. ಈ ಸಂದರ್ಭದಲ್ಲಿ ದರ್ಶನ್ ಅವ್ರು ಇರ್ತಾರೆ ಅನ್ನುವಂತಹ ಭಾವನೆ ಇತ್ತು, ಬಟ್ ಇಲ್ಲ. ಸೊ ಅವರ ಆಬ್ಸೆನ್ಸ್ ಎಷ್ಟು ಕಾಡುತ್ತೆ ಎಲ್ಲರೂ. ದರ್ಶನ್ ಆಬ್ಸೆಂಟ್ಸ್ ಕಾಣದೇ ಇರೋ ಥರ ಮಾಡ್ತಿರಲ್ಲ ಅವ್ರು ಸೆಲೆಬ್ರಿಟೀಸು, ಇನ್ನೇನು ಬೇಕು. ಈಗ ದರ್ಶನ್ ಅವ್ರು ಇದ್ರೂ ಏನು ಸಿನಿಮಾ ಪ್ರಮೋಷನ್ ಮಾಡಿರೋರು, ದರ್ಶನ್ ಇಲ್ದೇ ಅವ್ರಿಗಿಂತ ಜೋರಾಗಿ ನಾವು ಪ್ರಮೋಷನ್ ಮಾಡ್ತೀವಿ ನೋಡಿ ಮಾಡ್ತಾ ಇದ್ದಾರೆ. ಅದು ನೋಡೇ ಖುಷಿ ಆಗುತ್ತೆ. ಸೊ ದರ್ಶನ್ಗೆ ಅವ್ರು ಸೆಲೆಬ್ರಿಟೀಸ್ ಇದ್ದರೆ ಸಾಕು, ಏನು ಬೇಕಾದ್ರೆ ಮಾಡ್ತಾರೆ. ಇನ್ನು ಧನ್ವೀರ್ ಅವರು ಸಿನಿಮಾ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಅಬ್ಸರ್ವ್ ಮಾಡಿದ್ರು, ಅವ್ರು ತುಂಬ ಭಾವುಕರಾಗಿದ್ರು, ತುಂಬ ಅತ್ಯಾಪ್ತರು ಕೂಡ. ಸೊ ಕಣ್ಣಲ್ಲಿ ನೀರು ನೋಡಿದೆ ನಾನು. ಅವ್ರು ಅಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನೀವು ಅವರ ಸಹೋದರರಾಗಿದ್ದೀರಾ, ಅವರು ಸಹೋದರರ ಥರನೇ ಜೊತೆ ಆಗಿದ್ದಾರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ. ಸೊ ಅವರ ಅತ್ಯಾಪ್ತತೆ ಬಗ್ಗೆ ಏನು ಹೇಳ್ತೀರಾ ಧನ್ವೀರ್ ಅವ್ರ ಬಗ್ಗೆ? ಬರೀ ಧನ್ವೀರ್ ಬಗ್ಗೆ ಮಾತ್ರ ಅಂತಲ್ಲ, ಧನ್ವೀರ್ ಹೌದು ಬ್ರದರ್ ಆಗಿ ನಿಂತ್ಕೊಂಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ದರ್ಶನ್ ಸೆಲೆಬ್ರಿಟೀಸ್ ದರ್ಶನ್ ಬ್ರದರ್ ಆಗಿ ನಿಂತಿದ್ದಾರೆ. ಅವ್ರಿಗೆ ದರ್ಶನ್ ಅವ್ರ ತಮ್ಮನೂ ಅವ್ರ ಜೊತೆಲಿ ಇದ್ದಾರೋ ಇಲ್ವೋ ಅನ್ನೋದು ಲೆಕ್ಕಕ್ಕೆ ಬರಲ್ಲ. ಅವ್ರ ದರ್ಶನ ತಮ್ಮನಿಗಿಂತ ದರ್ಶನ ಅಣ್ಣಕ್ಕಿಂತ ಹೆಚ್ಚಾಗಿ ಅವ್ರು ಪ್ರೀತಿಸ್ತಾರೆ. ಸೊ ಅದನ್ನೇ ತೋರಿಸ್ತಾ ಇದ್ದಾರೆ ಅವರು. ಸರ್ ಫೈನಲಿ ಸೊ ಸಿನಿಮಾ ಒಳ್ಳೆ ಯಶಸ್ಸನ್ನು ಕಾಣಲಿ ಅನ್ನುವಂಥದ್ದು ಏನು ವಿಶ್ ಮಾಡ್ತೀರಾ ನೀವು ದರ್ಶನ್ ಅವ್ರಿಗೆ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಆ್ಯಂಡ್ ಇದೇ ಥರ ಪ್ರತಿ ಸಿನಿಮಾಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್, ಇನ್ನೂ ಹೆಚ್ಚು ಸಿನಿಮಾಗಳನ್ನ ಮಾಡಿ. ಸೊ ಇದಿಷ್ಟು ದರ್ಶನ್ ಸಹೋದರರಾದ ದಿನಕರ್ ತೂಗುದೀಪ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಗುರು ಜೊತೆ ರೋಜಾ ಮನು ಪಾಟೀಲ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ಇನ್ನು ಶಿವಮೊಗ್ಗಕ್ಕೆ ಹೋಗೋಣ. ಶಿವಮೊಗ್ಗದಲ್ಲೂ ಅಷ್ಟೇ ತೀವ್ರ ಥರದ ಸಂಭ್ರಮಾಚರಣೆಯನ್ನು ಮಾಡಲಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಡಿ ಬಾಸ್ ಅಭಿಮಾನಿಗಳು ಸಂಭ್ರಮ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಡೆವಿಲ್ ರಿಲೀಸ್ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ವೀರಭದ್ರ ಥಿಯೇಟರ್ನಲ್ಲಿ ಡಿ ಬಾಸ್ ಫ್ಯಾನ್ಸ್ ಅಬ್ಬರಿಸಿದ್ದಾರಂತೆ. ತೋರಿಸ್ತೀವಿ ಹೆಂಗೆ ಅಂತ. ನಟ ದರ್ಶನ್ ಪರ ಘೋಷಣೆ ಕೂಗಿ ಫ್ಯಾನ್ಸ್ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಡೆವಿಲ್ ಚಿತ್ರ ನೋಡಿ ಭಾವುಕರಾಗಿದ್ದಾರಂತೆ ಅಭಿಮಾನಿಗಳು. ಡೆವಿಲ್ ಸಕ್ಸಸ್ ಹಿನ್ನೆಲೆ ಅಭಿಮಾನಿಗಳಿಂದ ಬಾಡುಊಟವನ್ನು ನೀಡಲಾಗ್ತಾ ಇದೆ. ಇದು ಬಹಳ ಕುತೂಹಲವನ್ನು ಕೆರಳಿಸಿದೆ. ಬಂದಿರತಕ್ಕಂಥ ಚಿತ್ರ ನೋಡಕ್ಕೆ ಬಂದಿರುವಂಥ ಅಭಿಮಾನಿಗಳಿಗೆ ಅಥವಾ ವೀಕ್ಷಕರಿಗೆ, ಪ್ರೇಕ್ಷಕರಿಗೆ ಬಾಡೂಟ ಅರೇಂಜ್ ಮಾಡಿದ್ದಾರಂತೆ. ನೋಡಿ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ. ಏನು ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಡೆವಿಲ್ ಚಿತ್ರ ಇಂದು ತೆರೆ ಕಂಡಿದೆ. ಇನ್ನು ಶಿವಮೊಗ್ಗ ನಗರದ ವೀರಭದ್ರ ಚಿತ್ರಮಂದಿರದ ಮುಂಭಾಗ ನಾನಿವತ್ತಿದ್ದೇನೆ. ಈಗ ದರ್ಶನ್ ಅವರ ಅಭಿಮಾನಿಗಳ ಬಳಿ ಈ ಚಿತ್ರದ ಬಗ್ಗೆ ಅವರ ಒಪಿನಿಯನ್ನ ಕೇಳ್ತಾ ಹೋಗೋಣ, ಬನ್ನಿ. ಸರ್, ಮೂವಿ ನೋಡಿದ್ವಿ, ತುಂಬ ಚೆನ್ನಾಗಿದೆ. ನಾವೇ ಏನೋ ಒಂದು ಎಕ್ಸ್ಪೆಕ್ಟ್ ಇದ್ವಿ, ಅದಕ್ಕಿಂತ ತುಂಬ ಚೆನ್ನಾಗಿದೆ. ಮಾಸಿಗೆ ಮಾಸು. ಈಗೇನು ನಿಜ ಜೀವನದಲ್ಲಿ ಏನು ಘಟನೆಗಳಾಗ್ತಿದೆ ಅದನ್ನ ಈ ಒಂದು ಚಲನಚಿತ್ರದಲ್ಲಿ ನಮ್ಮ ಯಜಮಾನರು ತೋರಿಸಿದ್ದಾರೆ ಅಂತೇಳಿ ನಾವು ಭಾಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀವಿ. ಈಗ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಡಿ ಬಾಸ್ ಇಲ್ಲ, ನೀವು ನೋಡ್ತಾ ಇದ್ದೀರಾ, ಮೂವಿ ನೋಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಮೇಡಮ್, ಸಾರದಿಯಲ್ಲಿ ಹೆಂಗಾಗಿತ್ತು ಅದಕ್ಕಿಂತ ಅಪ್ಪನಂಗೆ ಈ ವರ್ಷ ನಾವು ಎಲ್ಲ ಒಂದು ಡಿಸ್ಟಿಕಲ್ಲೂ ಎಲ್ಲ ಒಂದು ತಾಲೂಕಲ್ಲೂ ಗಲ್ಲಿಯಲ್ಲೂ ಭಾಳ ಅದ್ದೂರಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದನ್ನು ನೆಕ್ಸ್ಟ್ ಲೆವೆಲ್ ಮಾಡಲೇಬೇಕು ಅಂತೇಳಿ ಸತತವಾಗಿ ಒಂದು 2 ತಿಂಗಳಿಂದ ಶ್ರಮಪಟ್ಟು ಎಲ್ಲ ಹುಡುಗರು, ಎಲ್ಲ ಸಂಘದ ಹುಡುಗರು ಪ್ರೋತ್ಸಾಹ ಎಲ್ಲ ಥರನೂ ಮಾಡಿ ಭಾಳ ಗ್ರ್ಯಾಂಡಾಗಿ ಮಾಡಿದ್ದೀವಿ. ನಾವು ಇವತ್ತು ಸುಮ್ಮನೆ ಅಷ್ಟು ಕಷ್ಟಪಟ್ಟು ಮಾಡಿ ಇವತ್ತು ನಾವು ಮೂಕ ಪ್ರದರ್ಶನ ಮಾಡ್ತಿದ್ದೀವಿ. ಇಲ್ಲಿ ಬಂದಿರೋ ಸಾಮಾನ್ಯ ಜನರು ನಾವು ಮಾಡಿದ್ದು ಕೆಲಸಕ್ಕೆ ನಮಗೆ ಪ್ರತಿಫಲ ಕೊಡ್ತಾ ಇದ್ದಾರೆ. ತುಂಬ ಯಾವ ವರ್ಷವೂ ಈ ಥರ ಇಲ್ಲಿ ಗ್ರ್ಯಾಂಡಾಗಿ ಮಾಡಿಲ್ಲ. ಈ ವರ್ಷ ಅಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಿದ್ದೀರಾ ಅಂತೇಳಿ ನಮಗೆ ಅದು ಮಾತು ಹೇಳ್ತಿದಾರಲ್ಲ, ಅದೇ ಮಾತೇ ನಮಗೆ ಸಂತೋಷ ಮೇಡಮ್. ಏನೇನೆಲ್ಲ ಇಷ್ಟ ಆಯಿತು ಅಂದರೆ ನಾವು ಮಾಡಿದ್ದು ಆಡಂಬರ, ಈಗ ಹೂವಿಂದು ಡೆಕೋರೇಷನ್ ಆಗಿರ್ಬೋದು, ಈಗ ಲೈಟಿಂಗ್ಸ್ ಆಗಿರ್ಬೋದು, ಈಗ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀವಿ ಎಲ್ಲನೂ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಿದ್ದೀವಿ ಮೇಡಮ್. ಎಲ್ಲ ಸಕ್ಸಸ್ ಆಗಿದೆ. ಅದೊಂದೇ ನಮಗೆ ತುಂಬ ಖುಷಿ ಆಗ್ತಿದೆ. ಹಾಗೆ ಇನ್ನೊಬ್ಬರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ನಿನ್ನೆಯಿಂದನೂ ಕೂಡ ಸಂಭ್ರಮಾಚರಣೆ ಜೋರಾಗಿ ನಡೀತಾ ಇದೆ, ಹೇಗೆ ಅನ್ನಿಸ್ತಾ ಇದೆ? ಭಾಳ ಜೋರಾಗಿದೆ ಮೇಡಮ್. ಎಲ್ಲ ಡಿ ಜೆ ಎಲ್ಲ ಹಾಕ್ಸಿದ್ದೀವಿ. ಎಲ್ಲ ಸೆಲೆಬ್ರೇಷನ್ ಎಲ್ಲ ತುಂಬ ಜೋರಾಗಿದೆ. ಫುಲ್ ನೈಟ್ ಎಲ್ಲ ಡಿ ಜೆ ಇತ್ತು, 12 ಗಂಟೆ ತನಕ ಡಿ ಜೆ ಇತ್ತು. ಅಭಿಷೇಕ ಎಲ್ಲ ಮಾಡಿದ್ವಿ, ಹಾಲಾಭಿಷೇಕ ಮಾಡಿದ್ವಿ. ತುಂಬ ಜೋರಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಮೇಡಮ್. ಅಂದರೆ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಈಗ ವಿಜಯಲಕ್ಷ್ಮಿ ಅವರು ಒಂಟಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಈಗ ಫ್ಯಾನ್ಸ್ಗಳಿಗೆ ಅವರು ಬೆಂಬಲವಾಗಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ನೀವೇನಂತ ಹೇಳ್ತೀವಿ? ಅದೇ ಮೇಡಮ್, ಅವ್ರ ಜೊತೆಗೆ ನಾವು ಇದೀವಲ್ಲ ಮೇಡಮ್. ಆನೆ ಬಲ ಜೊತೆ ನಾವು ಸೆಲೆಬ್ರಿಟೀಸ್ ಇದ್ದೀವಿ ಮೇಡಮ್, ಅಷ್ಟೇ. ಹೇಗೆ ಅನಿಸ್ತು ಸರ್?
ಚೆನ್ನಾಗಿದೆ ಮೇಡಮ್, ಮೂವಿ ಮಾತ್ರ ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡಿ, ಒಳ್ಳೆ ಎಂಟರ್ಟೈನಿಂಗ್ ಇದೆ. ಗಿಲ್ಲಿ ಆ್ಯಕ್ಟಿಂಗ್ ಚೆನ್ನಾಗಿದೆ, ಬಾಸ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಹೋಗಿ ಎಲ್ಲ ನೋಡ್ಕೊಂಡು ಬಂದು ದಿ ಡೆವಿಲ್. ಎಸ್, ಏನು ದಿ ಡೆವಿಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಭಿಮಾನಿಗಳು. ಅಷ್ಟೇ ಅಲ್ಲ, ಶಿವಮೊಗ್ಗ ಜಿಲ್ಲೆಯಾದ್ಯಂತ ಡೆವಿಲ್ ಚಿತ್ರ ಅತ್ಯುತ್ತಮವಾಗಿ ಪ್ರದರ್ಶನ ಕಾಣ್ತಾ ಇದೆ. ಏನು ನಿನ್ನೆಯಿಂದಲೂ ಕೂಡ ಸಂಭ್ರಮಾಚರಣೆ, ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ಮಿತಿ ಮೀರಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಡೆವಿಲ್ ಬಗ್ಗೆ ಇನ್ನೂ ಸ್ವಲ್ಪ ದಿನ ಕಾದು ನೋಡಬೇಕಾಗಿದೆ. ಅಭಿಮಾನಿಗಳು ಯಾವ ರೀತಿ ಡೆವಿಲ್ ಚಿತ್ರವನ್ನು ತಗೊಂಡು ಹೋಗ್ತಾರೆ ಅಂತ ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ರಂಜನ್ ಜೊತೆ ಅಶ್ವಿನಿ ನಾಯ್ಕ, ಅಶ್ವವೇಗ ನ್ಯೂಸ್, ಶಿವಮೊಗ್ಗ.